ಸೊ ವಿದ್ಯುತ್ ತಗುಲಿ ಮೂವರು ಸಾವನ್ನಪ್ಪಿದ ಪ್ರಕರಣ, ಇನ್ನೂ ಮೂವರಿಗೆ ಗಂಭೀರ ಗಾಯಗಳಾಗಿದೆ. ಆಸ್ಪತ್ರೆಯಲ್ಲಿ ಈ ಮೂವರು ಗಾಯಾಳುಗಳಿಗೆ ಚಿಕಿತ್ಸೆ ಕೂಡ ಮುಂದುವರಿತಾ ಇದೆ. ರಾತ್ರಿ 12 ಗಂಟೆ ಸುಮಾರಿಗೆ ಬ್ಯಾನರ್ ಕಟ್ಟುವಾಗ ಶಾಕ್ ಹೊಡೆದಿರೋದು. ಸುಮಾರು 8 ರಿಂದ 10 ಜನರಿಗೆ ಕರೆಂಟ್ ಶಾಕ್ ಹೊಡೆದಿದೆ. ಆ ಪೈಕಿ ಮೂವರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ನಾವು ಮೂರ್ಛೆ ಹೋದ್ವಿ, ಏನಾಯ್ತು ಅಂತ ಗೊತ್ತಾಗ್ಲಿಲ್ಲ ಅಂತ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರುವಂತಹ ಗಾಯಾಳು ಪ್ರಕಾಶ್ ಹೇಳಿದ್ದಾರೆ. ಸೊ ಗಾಯಾಳು ಪ್ರಕಾಶ್ ಜೊತೆ ನಮ್ಮ ಪ್ರತಿನಿಧಿ ಸುರೇಶ್ ಮಾತನಾಡಿಸಿದ್ದಾರೆ. ಅವರನ್ನ ಏನು ಹೇಳಿದ್ದಾರೆ ನೋಡೋಣ. ರಾಕಿಂಗ್ ಸ್ಟಾರ್ ಯಶ್ ಅವರ ಬರ್ತ್ಡೇ ಹಿನ್ನೆಲೆಯಲ್ಲಿ ಬ್ಯಾನರ್ ಕಟ್ಟುವಂಥ ಸಂದರ್ಭದಲ್ಲಿ ಏನು ವಿದ್ಯುತ್ ತಗಲಿ 3 ಜನ ಯುವಕರು ಮೃತಪಟ್ಟಿರುವಂಥದ್ದು. ಆ ಒಂದು ವಿದ್ಯುತ್ ಅವಘಡ ಸಂದರ್ಭದಲ್ಲಿ ಏನು ಸಂಭವಿಸಿದಂಥ ಸಂದರ್ಭದಲ್ಲಿ ಓರ್ವ ಪ್ರತ್ಯಕ್ಷದರ್ಶಿ ಮತ್ತು ಅವ್ರ ಜೊತೆಗಿದ್ದಂಥ ಯುವಕರ ಜೊತೆ ನಮ್ಮ ಜೊತೆಗಿದ್ದಾರೆ, ಅವ್ರನ್ನೇ ಮಾತಾಡ್ತಾ ಹೋಗ್ತೀನಿ. ಅಣ್ಣ, ಯಾವ ರೀತಿ ಎಷ್ಟು ಗಂಟೆಗೆ ಘಟನೆ ನಡೀತಿ, ಯಾವ ರೀತಿ ಆಯ್ತಿದೆ ಅಂತೇಳಿ? ರಾತ್ರಿ 12 ಗಂಟೆ ಸುಮಾರು ಘಟನೆ ಆಗಿದೆ ಸರ್. ಇದು ಎಲ್ಲ ತೆಳಗಿಟ್ಕೊಂಡು ಬ್ಯಾನರ್ ಗಿನ್ನರ್ ಎಲ್ಲ ಕಟ್ಟಿದ್ವಿ ರೀ ಸರ. ಕಟ್ಟಿ ಮ್ಯಾಕೆ ಎತ್ತಿಡ್ಬೇಕಂತಂದೇಳಿ ಎತ್ತಿದ್ರಿ ಸರ. ಮ್ಯಾಗೆ ಎತ್ತಿದ್ರೆ ಸರ್ವಿಸ್ ವೈರ್ ಟಚ್ ಆಗಿ ಶಾಕ್ ಹೊಡಿತ್ರಿ. ಶಾಕ್ ಹೊಡೆದ ತಕ್ಷಣ ನಮ್ಗೆ ಮೂರ್ಛೆ ಹೋತ್ರಿ. ಏನಾಯ್ತು ಅನ್ನೋದು ಗೊತ್ತಾಗಲಿಲ್ಲ. ಎಷ್ಟು ಜನ ಇದ್ರಿ ನೀವು? ಪ್ರತಿ ವರ್ಷ ಈ ರೀತಿ ಬರ್ತ್ಡೇ ಆಚರಣೆ ಮಾಡ್ಕೊಂಡು ಬರ್ತಿದ್ರ? ಯಾವ ರೀತಿ ಬರ್ತ್ಡೇ ಮಾಡ್ತಾ ಇದ್ರಿ? ಪ್ರತಿ ವರ್ಷನೂ ಸೆಲೆಬ್ರಿಟಿಯಿಂದ ಮಾಡ್ತಿದ್ವಿ ಸರ. ಈ ವರ್ಷ ಈ ಥರ ಆಗಿದೆ. ವರ್ಷನೂ ಬರ್ತ್ಡೇ ಮಾಡ್ತೀವಿ ರೀ ಸರ. ಎಷ್ಟು ಜನಕ್ಕೆ ಶಾಕ್? ಒಂದು 8-10 ಜನಕ್ಕೆ ಶಾಕ್ ಹೊಡಿತೀರಿ ಸರ. ಗಾಯಗೊಂಡ್ರೆ ಅಂದ್ರೆ ನಾವು 3 ಮಂದಿ ರೀ. 3 ಮಂದಿ ಮೃತಪಟ್ಟಿದ್ದಾರೆ. ಅಂದ್ರೆ ಅವಾಗೇನು ನೀವು 3 ಜನ ಅಲ್ಲೇ ಸ್ಪಾಟ್ನಾಗ ಹೋದ್ರೆ? ಹ್ಞೂ, ಸ್ಪಾಟ್ನಾಗೆ ಹೋಗ್ಯಾರ. ಈಗ ಉಳಿದವ್ರಿಗೆ ನಿಮಗೆಲ್ಲ ಏನೇನಾಗಿತ್ತು? ನಮ್ಗೆ ಅಲ್ಲೆಲ್ಲ ಚೂರು ಗಾಯ ಆಗಿದೆ. ಒಬ್ಬ ತಲೆ ಹೊಡೆದಿದೆ, ಒಬ್ಬ ತುಟಿನ ಇದಾಗಿದೆ. ಅಂದ್ರೆ ಅದು ಹೆಂಗೆ ನಿಮ್ಗೆ ಗಮನಿಸ್ಲಿಲ್ಲ? ಅದನ್ನ ಹೆಂಗೆ ಅದು ಇದಾಗ್ತದೆ? ಅದು ಮ್ಯಾಗ ಸರ್ವಿಸ್ ವೈರ ನೋಡಿಲ್ಲ ರೀ ಸರ. ಅದು ಹಂಗೆ ಎತ್ತಿ ಬಿಟ್ಟಾರಲ್ರಿ, ಬಿಸಿ ಒಳಗೆ ಹಂಗೆ ಶಾಕ್ ಆಗಿಬಿಟ್ರಿ. ಶಾಕ್ ಎಷ್ಟಿತ್ತು? ಎಷ್ಟು ದೊಡ್ಡದಿತ್ತು ಕಟೌಟ್? ಒಂದು 20 ಫೂಟಿಂದ ಇತ್ತು ರೀ ಸರ. ಎಷ್ಟು ಜನ ಒಟ್ಟು ಸಂಘ ಐತೆ ನಿಮ್ದು? ಹೆಂಗೆ ಸಂಘ ಐತ್ರಿ ಸರ. ಅಂದ್ರೆ ಈಗ ಸರ್ಪ್ರೈಸ್ ಮಾಡಾಕ್ತಿದ್ರು? ಸರ್ಪ್ರೈಸ್ ಮಾಡಕ್ಕೆ ಕುಂತಿದ್ರು. ರಾತ್ರಿ 12 ಗಂಟೆಲಿದ್ದ, ರಾತ್ರಿ 10 ಗಂಟೆಲಿದ್ದನ ಶುರು ಇತ್ತು ರೀ ಸರ್. ಅದು ಎಲ್ಲ ಬ್ಯಾನರ್ ಕಟ್ಟೋದು, ಅದನ್ನು ಇದು ಮಾಡೋದು. ಕಟ್ಟಿದ ಮ್ಯಾಕೆ ನಿಂದ್ರಿಸ್ಬೇಕಲ್ರಿ ಸರ್. ಕಟ್ಟೋಟ್ರೆ ನಿಂದ್ರಸಕ್ಕೆ ಹೋಗಿ ಆ ಥರ ಆಗಿದೆ ಸರ್. ಕೇಕ್ ಎಲ್ಲ ತಂದಿದ್ದಾರೆ? ಕೇಕ್ ಇವತ್ತು ತೊಗೊಂಬರ್ಬೇಕಂತ ಒಂದು 5-6 kg ಹೇಳಿದ್ವಿ ರೀ ಸರ್. ಕೇಕ್ ದುಡ್ಡು ಎಲ್ಲ ಕುಡಿಸಿದ್ರಿ? ದುಡ್ಡು ಎಲ್ಲರೂ ಕುಡಿಸಿದ್ರಿ ಸರ್. ಎಷ್ಟು ಹಾಕಿದ್ರಿ? ಒಂದು 500 ಹಾಕಿದ್ವಿ ರೀ ಸರ್. ಒಬ್ಬೊಬ್ಬರು. ಎಷ್ಟು ಜನ ಇದ್ರಿ ನೀವು? ಒಂದು 15-20 ಮಂದಿ ಇದ್ದೀವಿ ಸರ್. ಅಂದ್ರೆ ಸಂಘ ಮಾಡ್ಕೊಂಡ್ರಿ? ಹ್ಞೂ ರೀ ಸರ್. ಅಂದ್ರೆ ಇದು ಎಷ್ಟು ವರ್ಷದಿಂದ ಮಾಡ್ಕೊತ ಬರಾಕ್ತೀರಿ? ಹ್ಞೂ, ಬ್ಯಾಂಡೇಜ್ ಹಾಕಿಬಿಡ. ಎಷ್ಟು ವರ್ಷದಿಂದ ಮಾಡ್ಕೊತ ಬರಾಕ್ತೀರಿ? ಒಂದು ಸುಮಾರು ಒಂದು 7-8 ವರ್ಷ ಆಯ್ತು ರೀ ಸರ್. ನೀವು ಬ್ಯಾನರ್ ಕಟ್ಔಟ್ ಎಲ್ಲ ಹಾಕ್ಕೊಂತನೇ ಬರ್ತಾಯಿದ್ದೀವಿ ಸರ್. ಅಲ್ಲಿ ಈ ಘಟನೆ ಆಯ್ತಲ್ಲ, ಈಗ ಏನು ಅನಿಸುತ್ತೆ ನಿಮಗೆ? ಈ ರೀತಿ ಹಿಂಗೆ ಆಗೈತಲ್ಲ, ಭಾಳ ದುಃಖ ಆಗಿದೆ ಸರ್. 3 ಮಂದಿ ನಮ್ಮ ಸ್ನೇಹಿತರು ಸಾವನ್ನಪ್ಪಿದ್ದಾರಲ್ಲ, ಭಾಳ ದುಃಖ ಅನಿಸ್ತೈತೆ ಸರ್. ಎಸ್ ಅವರು ನಮ್ಮ ಊರಿಗೆ ಬರ್ಬೇಕು ರೀ. ಊರಿಗೆ ಬಂದು ನಮ್ಮ ಫ್ರೆಂಡ್ಸ್ ತೀರ್ಕೊಂಡಿದ್ರಲ್ಲ, ಅವ್ರ ಮನೆಯವರಿಗೆ ಸಾಂತ್ವನ ಹೇಳ್ಬೇಕು. ಬರ್ಬೇಕು, ಎಸ್ ಬರ್ಬೇಕು. ಸಂಪರ್ಕ ಮಾಡೋದು ಆ ಥರದ್ದು ಏನಾರು ಮಾಡಿದ್ರು ಎಸ್ ಅವ್ರಿಗೆ ಅಂಥದ್ದು ಏನು ಮಾಡಲಿಲ್ಲ ರೀ ಸರ. ಅಲ್ಲ, ಅವರು ಸಿನಿಮಾ ರಿಲೀಸ್ ಆದಾಗ ಅದೆಲ್ಲ ಹೆಂಗೆ ಮಾಡ್ತಿದ್ರು? ಬಂದು ಒಂದೇ ಶೋನ ನೋಡ್ತಿದ್ವಿ, ಫಸ್ಟ್ ಶೋನ ನೋಡ್ತಿದ್ರು. ಎಲ್ಲರೂ ಫಸ್ಟ್ ಶೋನ ನೋಡ್ತಿದ್ವಿ. 15-20 ಜನನೂ ಬರ್ತಿದ್ದೀವಿ. ಅಲ್ಲಿ ಈಗ ನಿಮ್ಮ ಊರವರು, ತಂದೆ ತಾಯಿ ಎಲ್ಲ ಸಂಬಂಧಿಕರು ಏನಂತಾರೆ ಮತ್ತೆ ಹಿಂಗೆ ಆಗೈತಲ್ಲ ಇದಕ್ಕೆ? ಏನು ಮಾಡ್ಬೇಕ್ರಿಪ್ಪ, ಎಲ್ಲ ಇದನ್ನ ಅಭಿಮಾನದೊಳಗೆ ಎಲ್ಲ ಇದು ಕಳ್ಕೊಂಡ್ಬಿಟ್ಟಿದ್ರು. ಹ್ಞೂ. ಇದಿಷ್ಟು ಗಾಯಾಳು ಹೇಳ್ತಾ ಇರುವಂಥದ್ದು. ಅಂದರೆ ಈ ಯಶ್ ಅವರು ನಮ್ಮ ಊರಿಗೆ ಬರಬೇಕು, ಏನು ಮೃತಪಟ್ಟಿದ್ದಾರೆ ಅವರ ಸಂಬಂಧಿಕರಿಗೆ ಸಾಂತ್ವನ ಹೇಳಬೇಕು ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಸುರೇಶ್ ಕಡ್ಲಿಮಿಟ್ಟಿ, ನ್ಯೂಸ್ ಫಸ್ಟ್, ಗದಗ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.